ಶಿವಮೊಗ್ಗದ ಹೊನ್ನಾಳಿ ಮುಖ್ಯ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಎಟಿಎಂ ಹಣ ಸಾಗಣೆ ವಾಹನ ಇದೀಗ ಡಿಕ್ಕಿಯಾಗಿರುವಂಥದ್ದು. ಅಪಘಾತದಲ್ಲಿ ವಾಹನ ಚಾಲಕ ಸತೀಶ್ ಎಂಬಾತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಪಘಾತ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಚಾಲಕ ಸತೀಶ್ ಪರಾರಿಯಾಗಿದ್ದಾನೆ. ಅಪಘಾತವಾದ ಎಟಿಎಂ ಕ್ಯಾಶ್ ವ್ಯಾನ್ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ವಾಹನದಲ್ಲಿ ಹಣ ಇದೆಯಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಈಗ ಪರಿಶೀಲನೆ ಮಾಡಿದ್ದಾರೆ ಕೂಡಲೇ. ಚಾಲಕ ಓಡಿ ಹೋಗಿದ್ದರ ಹಿಂದಿನ ಮರ್ಮವೇನಿರಬಹುದು ಅಂತ ಹೇಳಿ ಈಗ ಖಾಕಿ ತನಿಖೆ ಮುಂದುವರೆಸಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳನ್ನ ನಾವು ಗಮನಿಸಿದ್ದೀವಿ. ಇತ್ತೀಚೆಗೆ ಏನೆಲ್ಲ ಆಯಿತು, ಅದರಲ್ಲೂ ಕೂಡ ಈ ರೀತಿಯಾಗಿ ಎಟಿಎಂ ಹಣ ಸಾಗಣೆ ಮಾಡುವಂತಹ ವಾಹನಗಳೇನಿರುತ್ತೆ ಇದರಲ್ಲಿ ಹಲವು ಬಾರಿ ದರೋಡೆಗಳೆಲ್ಲವೂ ಕೂಡ ನಡೆದು ಹೋಗಿದೆ. ಸಿನಿಮಾ ಸ್ಟೈಲಲ್ಲೇ ಕಳ್ಳತನಗಳಾಗಿದೆ, ಅದೆಲ್ಲವೂ ಕೂಡ ಗಮನಿಸಿದ್ದೀವಿ. ಬೆಂಗಳೂರಲ್ಲ ಆಗಿತ್ತು ಇತ್ತೀಚೆಗೆ, ಅದಾದ ನಂತರ ಹಲವು ಭಾಗಗಳಲ್ಲಾಗಿದೆ. ಹಾಗಾಗಿ ಕೂಡಲೇ ಈ ರೀತಿಯಾಗಿ ಎಲ್ಲೋ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಈ ಒಂದು ಎಟಿಎಂ ಹಣ ವಾಹನ ಏನಿತ್ತು ಇದು ಡಿಕ್ಕಿ ಆಗಿದೆ. ಅದಾದ ನಂತರ ಅಲ್ಲಿಂದ ಸತೀಶ್ ಏನಕ್ಕೆ ಪರಾರಿಯಾಗಿದ್ದ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಏನಕ್ಕೆ ಪರಾರಿ ಆಗಿರ್ಬೋದು, ಅದರಲ್ಲಿ ದುಡ್ಡು ಇದೆಯಾ ಇಲ್ವಾ ಅಥವಾ ಬೇರೆ ಏನಾದರೂ ಒಂದು ಪ್ಲಾನಿಂಗ್ ಇತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ತಾನು ತಪ್ಪೇನು ಮಾಡಿಲ್ಲ ಅಂತಂದ್ರೆ ಮತ್ತೆ ಏನಕ್ಕೆ ಕೊಡೋದಾ ಅಂತೇಳಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪೊಲೀಸರು ಇದೇ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಾಹನದಲ್ಲಿ ಹಣ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಮೊದಲನೇದಾಗಿ ಪರಿಶೀಲನೆ ಮಾಡಿದ್ದಾರೆ. ಆತ ಓಡ್ ಹೋಗ್ಲಿಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ಈಗ ಖಾಕಿ ತನಿಖೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಎಟಿಎಂ ವಾಹನಗಳ ದರೋಡೆ ಕೇಸ್ಗಳನ್ನು ಬಹಳಷ್ಟು ಪ್ರಕರಣಗಳನ್ನು ಗಮನಿಸಿದ್ವಿ. ಈ ರೀತಿಯಾಗಿ ಪ್ಲಾನಿಂಗ್ ಮಾಡೋದು, ಅದಾದ ನಂತರ ಎಟಿಎಂ ವಾಹನವನ್ನು ಕಳ್ತನ ಮಾಡೋದು, ಅದ್ರ ಜೊತೆಗೆ ದರೋಡೆ ಮಾಡೋದು ಅಥವಾ ಸಿನಿಮಾ ಸ್ಟೈಲಲ್ಲಿ ಅದೆಲ್ಲವೂ ಕೂಡ ಪ್ಲ್ಯಾನ್ ಮಾಡಿ ಇರುವಂಥ ಕ್ಯಾಶ್ ಎಲ್ಲವೂ ಕೂಡ ತಗೊಂಡು ಪರಾರಿ ಆಗುವಂಥದ್ದು ದೊಡ್ಡ ದೊಡ್ಡ ಪ್ರಕರಣಗಳೇ ನಡೆದು ಹೋಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ಇರ್ಬೋದು ಅಥವಾ ಮಹಾರಾಷ್ಟ್ರ ಸೈಡ್ ಇರ್ಬೋದು, ಈ ರೀತಿಯಾಗಿ ಹಲವು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು.